ಈಗ ವಿದ್ಯಾರ್ಥಿಗಳೇ ಲಕ್ಷ ಕೊಟ್ಟು ನೋಡ್ರಿ ಹಿಂಗೆ ಗಣಿತಗಳು ಎಷ್ಟು ನಮೂನಿ ರೀತಿ ಇರ್ತಾವ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಈಗ ನೋಡಿ, ಒಂದು ಶಾಲೆಯಲ್ಲಿ 500 ವಿದ್ಯಾರ್ಥಿಗಳಿದ್ದಾರೆ. ಅವರಲ್ಲಿ 25% ಬಾಲಕಿಯರಿದ್ದಾರೆ. ಹಾಗಾದರೆ ಬಾಲಕರ ಸಂಖ್ಯೆ ಎಷ್ಟು ಅಂತ. 25 ಹುಡುಗರಿಗೆ 15 ಬಾಲಕರು, 500ಕ್ಕೆ ಎಷ್ಟು? ಇದೊಂದು ಹೊಸ ರೀತಿ ಒಳಗೆ ಕಲಿಸ್ತಿರ್ತಾನೆ. ಒಟ್ಟು ಯಾವುದೇ ರೀತಿಗಳು ಒಂದು ಊರಿಗೆ ಸಾಕಷ್ಟು ದಾರಿಗಳು ಅಂತ ಇರ್ತಾರಲ್ಲ, ಹಂಗೆ ಒಂದು ಗಣಿತಕ್ಕೆ ರೀತಿಗಳು 2ರಿಂದ 3 ಗಣಿತಗಳು ಹೊಸ ಹೊಸ ರೀತಿಗಳು ಇದ್ದೇ ಇರ್ತವೆ. ನೀವು ಲಕ್ಷ ಕೊಟ್ಟು ನೋಡಬೇಕು. ಈಗ ನೋಡಿ, ಮೊದಲ ಬಾಲಕರ ಸಂಖ್ಯೆ ತಕ್ಕೋರಿ, ಬಾಲಕಿಯರ ಸಂಖ್ಯೆ ಮೊದಲು ತಕ್ಕೋರಿ. ಒಟ್ಟು ವಿದ್ಯಾರ್ಥಿಗಳು ಬಾಲಕಿಯರನ್ನ ಕಳೆದರೆ ಅಂದರೆ ಬಾಲಕರ ಸಂಖ್ಯೆ ಬರ್ತದ. ಸರಳ ರೀತಿ ಒಳಗೂ ಮಾಡಬಹುದು. ಆಮೇಲೆ ನೀವು 15 ಬಾಲಕಿಯರು, 25 10 ಬಾಲಕರು. ಬಾಲಕರಂದ್ರೆ ಹುಡುಗರು, ಅದನ್ನು ಹಚ್ಕೋಬಹುದು. ಯಾವುದು ಕೇಳ್ತಾನೆ ಅದನ್ನು ನೀವು ಉತ್ತರ ಕಂಡು ಹಿಡಿಬಹುದು. ಅಂದ್ರೆ ನನ್ನ ಥಿಯರಿ ಪ್ರಕಾರ ನೀವು ಗಣಿತ ಕಲಿಯಿರಿ. ನೋಡಿ, ಬಾಲಕಿಯರ ಭಾಗ, ಬಾಲಕಿಯರ ಭಿನ್ನಾಂಶ, ಬಾಲಕಿಯರ ಭಿನ್ನಾಂಶ ಬರೋಬ್ಬರಿ 15ನೇ 25ನೇ 15. ಬಾಲಕರ ಭಿನ್ನಾಂಶ ಇದು ಸರಳ, ಇದು ಬಹಳ ಸರಳ ಇದೆ. ಬಾಲಕರ ಭಿನ್ನಾಂಶ ಬರೋಬ್ಬರಿ, ಭಿನ್ನಾಂಶ ಅಂದ್ರೆ ಭಿನ್ನ ರಾಶಿ, ಭಿನ್ನಾಂಶ ಬರೋಬ್ಬರಿ 25ರಾಗ 15 ಕಳೆಯಿರಿ, 10 25 ಯಾರ್ದು ಕೇಳ್ಯಾರ ಅದನ್ನ ಹಚ್ಕೋರಿ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟದ ಅದನ್ನ ನೋಡ್ರಿ. 500 ಅದ. 500 ವಿದ್ಯಾರ್ಥಿಗಳು ಇದ್ದಾರೆ. 500 ವಿದ್ಯಾರ್ಥಿಗಳಿಗೆ ಯಾರ್ದು ಕೇಳ್ಯಾರ ಅವರು? ಬಾಲಕರ ಪ್ರಮಾಣ ಎಷ್ಟದ ನೋಡ್ರಿ, 10 / 25. ನೋಡಿ, ಇಷ್ಟೇ ಸರಳ ಲೆಕ್ಕ. ಎಷ್ಟು ನೋಡ್ರಿ, 25 20 20 200 ಬಾಲಕರು. ಬಾಲಕರಂದ್ರೆ ಗಂಡು ಹುಡುಗರು, ಬರೋಬ್ಬರಿ 200 ಬಾಲಕರು. ಯಾರು ಬಂದದವ್ರು ರೈಟ್ ಹಾಕೋರಿ. ಬಾಲಕರ ಸಂಖ್ಯೆ ನೋಡಿ, ಒಂದು ಹಳ್ಳಿಯ ಜನಸಂಖ್ಯೆ 10,000 ಇದೆ. ಅವರಲ್ಲಿ 25ನೇ 10 ಪುರುಷರು, 50ಕ್ಕೆ 16 ಮಹಿಳೆಯರು, ಉಳಿದವರು ಚಿಕ್ಕ ಮಕ್ಕಳಿದ್ದಾರೆ. ಆ ಗ್ರಾಮದಲ್ಲಿಯ ಚಿಕ್ಕ ಮಕ್ಕಳ ಸಂಖ್ಯೆ ಎಷ್ಟು? ಒಂದು ವಿಚಾರ ಮಾಡ್ಬೇಕು ನೀವು. ಇಲ್ಲೇ ಭಿನ್ನ ರಾಶಿಯ ಭಾಗ ಬೇರೆ ಬೇರೆ ಆಗ್ಯದ, ಒಂದೇ ಸಜಾತಿ ಮಾಡ್ಕೋಬೇಕು. ಈಗ ನೋಡಿ, 25ಕ್ಕೆ 10 ಅಂದ್ರೆ 50ಕ್ಕೆ ಎಷ್ಟು? 2 ಈಕ್ವಲ್ ಮಾಡ್ಕೋಬೇಕು ನೀವು. 25ಕ್ಕೆ 10 ಅಂದ್ರೆ 50ಕ್ಕೆ ಎಷ್ಟು ಆಗ್ತದೆ? ಇದು 20 ಆಗ್ತದೆ. ಇದು 50ಕ್ಕೆ 16 ಇದ್ದೇ ಅದ, ಬಿಟ್ರೆ ನೋಡ್ರಿ ಹೆಂಗದ ಅನ್ನೋದು ನೀವು ತಿಳ್ಕೊ. ಎಷ್ಟು? 25ಕ್ಕೆ 10 ಪುರುಷರು, 25ಕ್ಕೆ 50ಕ್ಕೆ 16 ಮಹಿಳೆಯರು, ಅಂದ್ರೆ 2 ಈಕ್ವಲ್ ಮಾಡ್ಕೋಬೇಕು. ಅಂದ್ರೆ ನಿಮ್ಗೆ ಏನಾಗ್ತದ, ಸರಿಯಾಗಿ ಲೆಕ್ಕಗಳು ಬರ್ತಾವ. ಆಮೇಲೆ ಸರಿಯಾಗಿ ತಿಳ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಈಸಿಯಾಗಿ ತಿಳಿತಾವ. ಓಕೆ, ಪುರುಷರು ಪ್ರಮಾಣ, ಪುರುಷರ ಪ್ರಮಾಣ ಬರೋಬ್ಬರಿ 25ಕ್ಕೆ 10. 50ಕ್ಕೆ ಎಷ್ಟಾಗ್ತದೆ ನೋಡ್ರಿ? 20. 50ಕ್ಕೆ ಎಷ್ಟಾಗ್ತದೆ? 20 ಆಗ್ತದೆ. ಆತಿಲ್ಲ ನೋಡ್ರಿ. 25ಕ್ಕೆ 10 ಅಂದ್ರೆ 50ಕ್ಕೆ 20. ಇನ್ನು ಮಹಿಳೆಯರ ಪ್ರಮಾಣ, ಪ್ರಮಾಣ ಅಂದ್ರೆ ಒಂದೇ ಅನಮ್. ಮಹಿಳೆಯರ ಪ್ರಮಾಣ ಬರೋಬ್ಬರಿ ಎಷ್ಟು? 50ಕ್ಕೆ 16. ನೋಡಿ, 20ರಾಗ 16 ಕಳೆದ್ರೆ ಎಷ್ಟಾಯ್ತು? ಕಳೆ. ಈಗ ಹುಡುಗರ ಸಂಖ್ಯೆ ಬರೋಬ್ಬರಿ 20 50 ಮೈನಸ್ 16 50. ಛೇದಗಳು ಸಮನಾಗಿ ಬಂದಾಗ ಏನಾಗ್ತದೆ? 20ರಾಗ 16 ಆದರೆ 4, 50ಕ್ಕೆ 4. 50ಕ್ಕೆ 4. ಈಗ ಚಿಕ್ಕ ಮಕ್ಕಳ ಸಂಖ್ಯೆ 50ಕ್ಕೆ 4 ಬಂತು.
ಹಿಂಗೆ ತಿಳ್ಕೊಬೇಕು ನೀವು. ಹುಡುಗರ ಪ್ರಮಾಣ, ಚಿಕ್ಕ ಮಕ್ಕಳ ಪ್ರಮಾಣ ಭಾಗನ ಹೆಂಗೆ ಮಾಡಿ ಅನ್ನೋದು ನೀವು ಸರಿಯಾಗಿ ತಿಳ್ಕೊಂಡ್ರಿ ಅಂದರೆ ಯಾವ ಗಣಿತ ಬೇರೆ. ಚಿಕ್ಕ ಮಕ್ಕಳನ್ನ ನಾವು ತಕ್ಕೋಬೇಕಾದ್ರೆ ಹೆಂಗೆ ಮಾಡಬೇಕು ಸರಿಯಾಗಿ ತಿಳ್ಕೊ. ಚಿಕ್ಕ ಮಕ್ಕಳ ಪ್ರಮಾಣ ಬರೋಬ್ಬರಿ. ಚಿಕ್ಕ ಮಕ್ಕಳು ಅಂದ್ರೆ 50ಕ್ಕೆ 20 ಆಯ್ತು, 50ಕ್ಕೆ 16 ಆಯ್ತು, 20ರಾಗ 16 ಕಳೆದ್ರೆ 4, 50ಕ್ಕೆ 4. ಇನ್ನು ಚಿಕ್ಕ ಮಕ್ಕಳ ಸಂಖ್ಯೆ ಬರೋಬ್ಬರಿ. ಚಿಕ್ಕ ಮಕ್ಕಳ ಸಂಖ್ಯೆ ಬರೋಬ್ಬರಿ. ಒಟ್ಟು ಜನಸಂಖ್ಯೆ ಎಷ್ಟದ? 10,000 ಅದ. ಆಮೇಲೆ ಹುಡುಗರ ಸಂಖ್ಯೆ ಎಷ್ಟದ? 50ಕ್ಕೆ 4 ಅದ. ಪೂಜೆ ತೆಗೀರಿ, ಈ ಪೂಜೆ ತೆಗೀರಿ. 5 ಒಂದಲೆ, 5 200ಲೆ, 200 4ಲೆ 800 ಚಿಕ್ಕ ಮಕ್ಕಳು. ಚಿಕ್ಕ ಮಕ್ಕಳ ಸಂಖ್ಯೆ 800. ಚಿಕ್ಕ ಮಕ್ಕಳು ಅರ್ಥ ಮಾಡ್ಕೋಬೇಕಿದನ್ನು ಸರಿಯಾಗಿ. ತಿಳಿತಲ್ಲ? ನೋಡ್ರಿ, ಇನ್ನೊಂದ್ಸಲ ಪುರುಷರ ಪ್ರಮಾಣ ಹೆಂಗೆ ಈಕ್ವಲ್ ತಕ್ಕೋಬೇಕಾಗ್ತದೆ. ಯಾವಾಗಲಾದರೂ ಇಲ್ಲಿ ವಿಜಾತಿ ಮಾಡ್ಕೋಬಾರ್ದು, ಸಜಾತಿ ಮಾಡ್ಕೋಬೇಕು. ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ. ಇದಂತೂ ನಿಮ್ಗೆ ಗೊತ್ತಾಗ್ಯದ. ಬಾಲಕಿಯರ ಭಿನ್ನಾಂಶ 25ಕ್ಕೆ 15, 25ರಾಗ 15 ಕಳೆದ್ರೆ 10 ಆಯ್ತು. ಬಾಲಕರ ಭಿನ್ನಾಂಶ ಎಷ್ಟು ಬಂತು? 25. ಯಾರ್ದು ಕೇಳ್ಯಾರ? ಬಾಲಕರ ಪ್ರಮಾಣ ನೀವು ಹಚ್ಕೊಂಡು ಬಿಡ್ರಿ. ಒಟ್ಟು ವಿದ್ಯಾರ್ಥಿಗಳು ಇಟ್ಟು ಬಾಲಕರ ಪ್ರಮಾಣ ಬರೋಬ್ಬರಿ 200 ಬಾಲಕರ ಸಂಖ್ಯೆ. ಇಲ್ಲಿ ನೋಡ್ರಿ, ಒಂದು ಹಳ್ಳಿಯ ಜನಸಂಖ್ಯೆ 10,000 ಇದೆ. ಅವರಲ್ಲಿ 25ನೇ 10 ಪುರುಷರು, 50ನೇ 16 ಮಹಿಳೆಯರು, ಉಳಿದವರು ಚಿಕ್ಕ ಮಕ್ಕಳಿದ್ದಾರೆ. ಆ ಗ್ರಾಮದಲ್ಲಿ ಚಿಕ್ಕ ಮಕ್ಕಳ ಸಂಖ್ಯೆ ಎಷ್ಟು ಅಂತಂದ್ರೆ, ನೀವು ಪುರುಷರ ಪ್ರಮಾಣ ಎಷ್ಟು ಹಚ್ಕೊಂಡ್ರಿ? 25ನೇ 10 ಹಚ್ಕೊಂಡ್ರಿ, 50ಕ್ಕೆ ಮಾಡ್ಕೋಬೇಕು. ಯಾಕಂದ್ರೆ ಎರಡೂ ಸಜಾತಿ ಆಗ್ಬೇಕು, ಇವು ಭಿನ್ನವಾಗಬಾರ್ದು. ಬೇಕಾದ್ರೆ ಇದನ್ನ 25 ಇದನ್ನರೇ ಮಾಡ್ಕೋಬೇಕು, 50 ಇದನ್ನ ಮಾಡ್ಕೋಬೇಕು. ಇದನ್ನ ಮಾಡ್ಕೊಂಡ್ರೆ 25ಕ್ಕೆ ಮಾಡ್ಕೊರಿ, ಇದನ್ನ ಮಾಡ್ಕೊಂಡ್ರೆ 50ಕ್ಕೆ ಮಾಡ್ಕೊರಿ. 25ಕ್ಕೆ 10 ಆದ್ರೆ 50ಕ್ಕೆ ಎಷ್ಟು? 25ಕ್ಕೆ 10 ಆದ್ರೆ 50ಕ್ಕೆ ಎಷ್ಟು? 50ಕ್ಕೆ 20. ಮಹಿಳೆಯರ ಪ್ರಮಾಣ 50ಕ್ಕೆ 16. ಆಮೇಲೆ ಈ 50ನೇ 20ರಾಗ 50ನೇ 16 ಕಳೆದ್ರೆ ಅಂದ್ರೆ 50ನೇ 4 ಏನು ಬರ್ತದ? ಮಕ್ಕಳ ಸಂಖ್ಯೆ ಬರ್ತದ. ಚಿಕ್ಕ ಮಕ್ಕಳ ಸಂಖ್ಯೆ ಬರೋಬ್ಬರಿ 50ನೇ 20 ಮೈನಸ್ 50ನೇ 16. 20ರಾಗ 16 ಆದ್ರೆ 4, ಛೇದಗಳು ಸಮ 50 ಇಟ್ಕೋರಿ. ಇದು ಮಕ್ಕಳ ಭಿನ್ನಾಂಶ ಬಂತು. ಚಿಕ್ಕ ಮಕ್ಕಳ ಸಂಖ್ಯೆ ಬರೋಬ್ಬರಿ ಒಟ್ಟು ವಿದ್ಯಾರ್ಥಿಗಳ ಒಟ್ಟು ಜನಸಂಖ್ಯೆ ಗುಂಡ್ಲೆ 4/50. ಏನು? ಚಿಕ್ಕ ಮಕ್ಕಳ ಭಿನ್ನಾಂಶ ನೋಡಿ, 50 ಅಂದ್ರೆ 52 ಬರೋಬ್ಬರಿ 800 ಚಿಕ್ಕ ಮಕ್ಕಳು. ಇದು ಗ್ಯಾರಂಟಿ ನವೋದಯದಾಗ ಸೈನಿಸ್ಕೊನೆ ಬೀಳುತ್ತೆ. ಇದನ್ನ ನಿಮಗೆ ನಾ ಹಿಂದೆ ಹಾಕೇನು. ಇದು ಒಂದು ವಿಶೇಷ ಮಾತು ಫರ್ಕ್ ಮಾಡಿರ್ತಾನೆ. ಪ್ರತಿಯೊಂದು ಗಣಿತಕ್ಕೆ ಏನು ಮಾಡಿರ್ತಾನೆ? ವಿಚಾರ ಶಕ್ತಿ ಬರೋಂಥ ಗಣಿತಗಳನ್ನ ಹಾಕಿರ್ತಾನೆ. ನೋಡಿ, ಇಲ್ಲಿ ನಾ ಏನು ಮಾಡಿದೆ? ಎರಡು ಸೇಮ್ ಇಟ್ಟಿದ್ದೆ. ಇಲ್ಲಿ ಒಂದು ಬೇರೆ ಇಟ್ಟುಬಿಟ್ಟೆ. ಅದು ಹಂಗೂ ಗಣಿತಗಳು ಬೀಳುತ್ತಿರ್ತಾವೆ. ಅದಕ್ಕೆ ನಿಮಗೆ ಎಲ್ಲ ರೀತಿಯ ಗಣಿತಗಳನ್ನು ತಿಳಿಸಿ ಹೇಳುವಾಗ ನೀವು ಲಕ್ಷ್ಯ ಕೊಟ್ಟು ನೋಡಬೇಕು. ಚಂದಂಗೆ ಇಷ್ಟೆಲ್ಲ ನಾವು ನಿಮ್ಮ ಸಲುವಾಗಿ ಮಾಡೋದನ್ನ ಕಲಿಯೋರು ಮೊದಲು ಮನಸ್ಸು ಮಾಡ್ರಿ. ಇದು ಒರಿಜಿನಲ್ ಅಭ್ಯಾಸ. ಇದು ICIC ಸಿಲೆಬಸ್ ಮತ್ತು CBSE ಎಲ್ಲ ಮಿಕ್ಸ್ ಅದ. ಇದು NCERT 100%, 60% NCERT ಅಭ್ಯಾಸ ಕೂಡಿದೆ. ಇದರ ನವೋದಯ ಅಭ್ಯಾಸ, ನವೋದಯ NCERT, ನವೋದಯ ಅಭ್ಯಾಸ, ಸೈನಿಕ್ ಸ್ಕೂಲ್ CBSE, ಆಮೇಲೆ ICIC ಅದು ಮತ್ತು ಇಂಟರ್ನ್ಯಾಷನಲ್ ಭಾಳ ವ್ಯತ್ಯಾಸ ಇರೋದು. ಅದು ಸ್ವಲ್ಪ ಹೆಚ್ಚು ICIC ಅಭ್ಯಾಸಗಳು ಟಫ್ ಗಣಿತಿರ್ತಾವೆ ನೋಡಿನ. ಅವತ್ತೂ ಹಾಕಿನೇ ಇದ್ರಾಗ. ಈ ಯಾವುದೇ ಒಂದು ಗಣಿತಗಳನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡು ಬಿಟ್ರೆ ಸಮಸ್ಯೆನೇ ಬಗೆಹರೋದು. ನೋಡ್ರಿ, ಇಲ್ಲಿ ಹೆಂಗೆ ಮಾಡ್ಯಾರ ನೋಡ್ರಿ. 25ನೇ 10 ಕೊಟ್ಟಾನ. ಇಲ್ಲಿ ಬೇರೆ ಇರಬಾರ್ದು. ಇದು 25ಕ್ಕೆ 10 ಅಂದ್ರೆ 50ಕ್ಕೆ 16 ಆದ್ರೆ 25ಕ್ಕೆ ಎಷ್ಟಂತೂ ಮಾಡ್ಕೋಬಹುದು. ಅಥವಾ 25ಕ್ಕೆ 10 ಆದ್ರೆ 50ಕ್ಕೆ ಎಷ್ಟು? 20. ಆಮೇಲೆ ಇದೇನಾಯ್ತು? ಪುರುಷರ ಪ್ರಮಾಣ ಆಯ್ತು, ಮಹಿಳೆಯರ ಪ್ರಮಾಣ ಎಷ್ಟಾಯ್ತು? 50ನೇ 16 ಅಂತೂ ಮೊದಲೇ ಕೊಟ್ಟಾನ. ಛೇದಗಳು ಸಮನಾಗಿದ್ದಾಗ ಕಳಿಯಿರಿ. ಚಿಕ್ಕ ಮಕ್ಕಳ ಸಂಖ್ಯೆ ಪ್ರಮಾಣ ಇದು 50 50 20ರಾಗ ಕಳೆದ್ರೆ ಅಂದ್ರೆ 50ನೇ 4.
ಒಟ್ಟು ಜನಸಂಖ್ಯೆಗೆ ನೀವು 54ರಿಂದ ಗುಣಾಕಾರ ಮಾಡಿಬಿಟ್ರಿ ಅಂತಂದ್ರೆ ಏನಾಗಿಬಿಡ್ತದೆ, ಹುಡುಗರ ಚಿಕ್ಕ ಮಕ್ಕಳ ಸಂಖ್ಯೆ ಬಂದ್ಬಿಡುತ್ತೆ. ಚಿಕ್ಕ ಮಕ್ಕಳ ಸಂಖ್ಯೆ ನೋಡ್ರಿ, ತಿಳಿತಲ್ಲ? ನೀವು ಮತ್ತೆ ಇಂಥ ಮಾದರಿಗಳು ಏನು ಮಾತ್ರ ಬದಲಾಗ್ತಾವ, ಇಂಥವೆಲ್ಲ ರಿವಿಷನ್ ಮಾಡ್ರಿ. ಮುಂದೆ ಭಿನ್ನಾಂಶ ರೇಖೆಲ್ಲ ನಿಮಗೆ ಭಿನ್ನ ರಾಶಿ ಅಂತ ತಿಳ್ಕೊಂಡು ಸೀರಿಯಲ್ದಾಗ ಬಂದದ, ಅಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟು ನೋಡ್ಕೊಡ್ರಿ.